ಸರ್ 23ನೇ ತಾರೀಕು ಹಾಸನದಲ್ಲಿ JDS ಸಮಾವೇಶ ಮಾಡ್ತಾ ಇದ್ದಾರೆ. ಇದರಲ್ಲಿ ನಿಮಗೆ ಏನಾದ್ರು ಜವಾಬ್ದಾರಿ ಕೊಟ್ಟಿದ್ದಾರಾ ಸರ್? ನನಗೆ ಯಾವುದೇ ಜವಾಬ್ದಾರಿ ಕೊಟ್ಟಿಲ್ಲ. ಜನ ಕರ್ಸಕ್ಕಾಗ್ಲಿ ಏನು ಹೇಳಿಲ್ಲ. ಯಾವ ಜವಾಬ್ದಾರಿನೂ ಇಲ್ಲ, ಮಾಹಿತಿನೂ ಇಲ್ಲ. ಅಲ್ಲ, ನಿಮ್ಮನ್ನ ಸಂಪೂರ್ಣವಾಗಿ ಕೈ ಬಿಟ್ಬಿಟ್ರ ಅಂತ ಕೋರ್ ಕಮಿಟಿಯಿಂದ ತೆಗೆದ ನಂತರ ಅದು ಗೊತ್ತಿಲ್ಲ, ಅವ್ರನ್ನೇ ಕೇಳಬೇಕು. ಬೇಸರದಿಂದ ಮಾತಾಡ್ತಾರೆ. ಇಲ್ಲಪ್ಪ, ಬೇಸರ ಅನ್ನಂತ ಬೇಸರ ಮಾಡ್ಕೊಂಡು ಅಂದ್ರೆ ಸಮಾವೇಶ ಬೇಸರನೇ ಇಲ್ಲ. ದೇವೇಗೌಡರೆ ಮೊನ್ನೆ ಅನೌನ್ಸ್ ಮಾಡಲೇಬೇಕಲ್ಲ. ಅವ್ರಿಗೆ ದೊಡ್ಡವ್ರಿಗೆ ಪಕ್ಷ ಕಟ್ಟಿದ್ದಾರೆ, ಬೆಳೆಸಿದ್ದಾರೆ. ಉಳಿಸೋ ದಿಕ್ಕಲ್ಲಿ ಅವ್ರು ಯಾವತ್ತೂ ಕೂಡ ನಿರಂತರ ಪ್ರಯತ್ನ ರಾಷ್ಟ್ರೀಯ ಅಧ್ಯಕ್ಷ ಮಾಡ್ತಾರೆ. ಸಮಾವೇಶ ನಿಜಕ್ಕೂ ಇರೋದು ಗೊತ್ತಿಲ್ಲ ಸರ್? ನಿಜವಾಗ್ಲೂ ಗೊತ್ತಿಲ್ಲ ಸರ್. ಮಾನಸಿಕವಾಗಿ ಅಲ್ಲಿದ್ದೀರಾ ಅಥವಾ ಬರೀ ಬಾಡಿ ಮಾತ್ರ ಅಲ್ಲಿದೆಯಾ? ಬಾಡಿ, ಮಾನಸಿಕ ಎಲ್ಲ ಹುಟ್ಟಿರೋದು ಬೆಳೆದಿರೋದು ಹಿಂದೆ ಕಾಂಗ್ರೆಸ್ಸು, ರೆಡ್ಡಿ ಕಾಂಗ್ರೆಸ್ಸು ಎಲ್ಲದರಲ್ಲೂ ಇದ್ವಿ. ಸಂಸ್ಥಾ ಕಾಂಗ್ರೆಸ್ಸಿಂದ ಬಂದ್ವಿ ನಾವು 71ರಲ್ಲಿ. ಆದರೆ ಸಿದ್ದರಾಮಯ್ಯನವರು, ನಾನು ಅವರು ತಗಡೆ ಗುರುತಿಂದ ಚುನಾವಣೆ ನಿಂತಾಗ ನಾವು ಒಟ್ಟಿಗೆ ಭಾರಿ ಹೋರಾಟ ಮಾಡಿ ಅವತ್ತು ಅವ್ರನ್ನ ಗೆಲ್ಲಿಸೋ ಮೂಲಕ ನಾನು ಕೂಡ ರಾಜಕೀಯವಾಗಿ ಹೊರಬಂದದ್ದು. ಬೇರೆಯವ್ರು ಬೆಂಬಲವಾಗಿರ್ತಿದ್ದೇ ಹೊರತು ನಾನು 83ರಲ್ಲಿ ಸಿದ್ದರಾಮಯ್ಯ ಚುನಾವಣೆಯಲ್ಲೇ ಜವಾಬ್ದಾರಿ ತಗೊಂಡು ನಾಯಕರುಗಳನ್ನ ಒಟ್ಟುಗೂಡಿಸ್ತಕ್ಕಂಥದ್ದು ನಾನೇ ಮಾಡಿದೆ. ಆವತ್ತು ಚುನಾವಣೆಯಲ್ಲಿ ಒಂದು ದೊಡ್ಡ ಇತಿಹಾಸ ನಿರ್ಮಾಣ ಮಾಡಿದ್ವಿ. ರಾಮಕೃಷ್ಣ ಹೆಗಡೆ ಅವ್ರ ಸರ್ಕಾರ ಬಂತು. ಬಂದ ಮೇಲೆ ನಿರಂತರವಾಗಿ ಸಿದ್ದರಾಮಯ್ಯವ್ರ ಜೊತೆ 25 ವರ್ಷ, ದೇವೇಗೌಡರ ಜೊತೆ, ಕುಮಾರಸ್ವಾಮಿಯವ್ರ ಜೊತೆ ಹಿಂಗೆ ಒಟ್ಟಾಗಿ ಜನತಾ ಪಕ್ಷ, ಜನತಾದಳದಲ್ಲಿ ಕೆಲಸ ಮಾಡ್ಕೊಂಡ್ಬಂದಿದ್ದೀನಿ. ಜಿಲ್ಲಾಧ್ಯಕ್ಷ ಆಗಿ, ರಾಜ್ಯದಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ, ಮಂತ್ರಿಯಾಗಿ, ಶಾಸಕನಾಗಿ ಕೆಲಸ ಮಾಡಿದ್ದೀನಿ. ಕುಮಾರಸ್ವಾಮಿ ಅವರು ಮಾತಾಡ್ತಾರೆ, ನಾವು ಮಾತಾಡಲಿಲ್ಲ ಭಾಳ ವರ್ಷದಿಂದ. ಅಲ್ಲ, ಈಗ ಮುಂದಿನ ಹಿಂದೆ ಇದ್ದಂತಹ GT ದೇವೇಗೌಡರೇ ಬೇರೆ, ಈಗಿರ್ತಕ್ಕಂಥ GT ದೇವೇಗೌಡರು ಯಾಕೆ ಇಷ್ಟೊಂದು ಸಾಫ್ಟ್ ಆದ್ರಿ ಅಂತ? ನಾನು ಯಾವತ್ತೂ ಬೇರೆ ಆಗಲ್ಲ. ನಿಮ್ಗೆ ಹೇಳಿದ್ದೀನಿ, ಇವತ್ತು ಆ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ ಒಂದು ಜಿಲ್ಲೆ ಇದ್ದಂಗೆ. ಅದು ಮೈಸೂರು ನಗರದ ಸುತ್ತ ದೊಡ್ಡ ಕ್ಷೇತ್ರ. ಅಲ್ಲೇನು ರೆವಿನ್ಯೂ ಲೇಔಟ್ಗಳು, ನೀರಿಲ್ಲ, ಯುಜಡಿ ಇಲ್ಲ, ರಸ್ತೆ ಇಲ್ಲ. ಭಾರಿ ನೀವು ನೋಡಬೇಕು, ಬೆಳಗ್ಗೆಯಿಂದ ರಾತ್ರಿವರೆಗೂ ದುಡಿತಾಯಿದ್ರು ಕೂಡ ಮುಗಿಯೋದಿಲ್ಲ. ಅನುದಾನದ ಕೊರತೆ, ಭಾಳಷ್ಟು ಅನುದಾನ ಬೇಕಲ್ಲಿ. ಈಗ ಏನೋ ಗ್ರೇಟರ್ ಮೈಸೂರು ಮಾಡ್ತೀನಿ ಅಂತೇಳಿ ಮುಖ್ಯಮಂತ್ರಿಗಳು, ನಮ್ಮ UD ಮಿನಿಸ್ಟ್ರು ಬೈತಿರ್ ಸುರೇಶ್ ಅವರು ಕೂಡ ಒಪ್ಪಿದ್ದಾರೆ. ಅವ್ರೇನಾದ್ರು ಮನಸ್ಸು ಮಾಡಿ ತೀರ್ಮಾನ ಮಾಡಿದ್ರೆ ಮಾತ್ರನೇ ಆ ಸುತ್ತಲೂ ಅಭಿವೃದ್ಧಿ ಆಗ್ತಕ್ಕಂಥದ್ದು.